ಶ್ರೀ ಗುರುಭ್ಯೋ ನಮಃ. ಮಧ್ವವಿಜಯದ 30ನೇ ಭಾಗ ಇದು. 29ನೇ ಭಾಗ ಈ ಹಿಂದೆ ಮುಕ್ತಾಯ ಕಂಡಾಗ 5ನೇ ಸರ್ಗದ 39ನೇ ಶ್ಲೋಕದವರೆಗೆ ಶ್ರವಣ ಮುಕ್ತಾಯ ಕಂಡಿತ್ತು. ಆಚಾರ್ಯರು ಸನ್ಯಾಸ ಸ್ವೀಕಾರ ಮಾಡಿದ ಬಳಿಕ ಅವರು ತೋರಿಸಿದಂಥ ದಿಗ್ವಿಜಯಗಳು, ಮಾಡಿದಂಥ ಸಂಚಾರ, ಇದರ ಬಗ್ಗೆ ಎಲ್ಲ ವರ್ಣನೆ ಇದೆ. ಕೇರಳದ ಪ್ರದೇಶಕ್ಕೆ ಅವರು ಸಂಚಾರ ಮಾಡಿದರು. ಅಲ್ಲಿ ಪಯಸ್ವಿನಿ ನದಿ, ಅಲ್ಲಿ ಮುಂದೆ ದುರ್ಗಾದೇವಿ ಹುಟ್ಟುತ್ತಾಳೆ, ಆಕೆಯನ್ನು ನೆನಪಿಸಿಕೊಂಡ್ರು. ಮುಂದೆ ಶ್ರೀವಲ್ಲಭಂ ಶ್ರೀಮದನಂತ ಸತ್ಪುರೇ, ತಿರುವನಂತಪುರಕ್ಕೆ, ಅದಕ್ಕೆ ಸ್ಯಾನಂದೂರ ಅಂತ ಹೆಸರು ಇದೆ ಭಾಗವತದಲ್ಲಿ, ಆ ಕ್ಷೇತ್ರಕ್ಕೆ ಬಂದರು. ಒಂದು ಕಡೆ ಭಗವಂತನನ್ನು ಅವರು ಬ್ರಹ್ಮಸೂತ್ರಗಳ ಮೂಲಕ ವರ್ಣನೆ ಮಾಡ್ತಾ ಇದ್ರು. ಭಗವಂತ ಜೀವಗಣಿಗಳಿಗಿಂತ ಅತ್ಯಂತ ಭಿನ್ನ, ಸಕಲ ಸದ್ಗುಣ ಪರಿಪೂರ್ಣ ಮತ್ತು ಜಗತ್ತು ಸತ್ಯ, ಹೀಗೆ ಅವರು ಅದನ್ನು ಭಗವಂತನನ್ನು ವರ್ಣನಿಸ್ತಾ ಇದ್ರು. ಆ ಮೂಲಕ ಭಗವಂತನನ್ನು ಪ್ರತಿಪಾದನೆ ಮಾಡ್ತಿದ್ರು ಬ್ರಹ್ಮಸೂತ್ರಗಳು, ಉಪನಿಷತ್ತುಗಳು ಮತ್ತು ವೇದಗಳ ಮೂಲಕ. ಆಗ ಅಲ್ಲಿ ಒಬ್ಬ ಶಂಕರಾಚಾರ್ಯರು ಬಂದರು. ಅವ್ರು ಯಾರು ಶಂಕರಾಚಾರ್ಯರು ಅಂದರೆ, ಹಿಂದೆ ಕಾಲಡಿಯಲ್ಲಿ ಹುಟ್ಟಿದ್ರಲ್ಲ ಅದೇ ಶಂಕರರೇ. ಅದನ್ನು ಪದಾರ್ಥ ದೀಪಿಕಾ ಮೊದಲಾದ ಗ್ರಂಥಗಳು ಹೀಗೆ ಹೇಳ್ತವೆ. ಸಹ ಶಂಕರ ಮುಖ್ಯ ಪ್ರಾಣೇ ದ್ವೇಷಾನುಸಂಧಾನಯುಕ್ತ ಪುನಃ ಜನ್ಮಾಂತರೇ, ಹಿಂದೆ 7ನೇ ಶತಮಾನದಲ್ಲೊಮ್ಮೆ ಹುಟ್ಟಿ ಶಾಂಕರ ಭಾಷ್ಯ ಇತ್ಯಾದಿಗಳನ್ನು ಮಾಡಿದ್ದ. ಈಗ ಮತ್ತೊಮ್ಮೆ ಶಂಕರ ಅನ್ನುವ ಹೆಸರಿನಿಂದ ಹುಟ್ಟಿದ. ಅದನ್ನ ಸಂಕರ, ಶಂಕರ ಅಲ್ಲ ಸಂಕರ, ಎಲ್ಲ ಕಡೆ ಕಲಬೆರಕೆ ಮಾಡಿದ್ರಿಂದ ಸಂಕರ ಅಂತಲೇ ಕವಿಗಳು ಅವನನ್ನು ವರ್ಣನೆ ಮಾಡ್ತಾರೆ. ಆಗ ಹುಟ್ಟಿದ್ದು ಕಾಲಡಿಯಲ್ಲಿ, ಮೊದಲು ಹುಟ್ಟಿದ್ದು 7ನೇ ಶತಮಾನದಲ್ಲಿ. ಈಗ ಹುಟ್ಟಿದ್ದು ಕುದಿಪುಸ್ತೂರು ಅಥವಾ ಕುದುಂಪುಸ್ತೂರು, ಕುರುಂಪುತ್ತೂರು ಇತ್ಯಾದಿ, ಈಗ ನಾವು ಕೇರಳದ ಒಂದು ಭಾಗ, ಅಲ್ಲಿ ಹುಟ್ಟಿದ. ಆತ ಇವರಿಗೊಂದು ಸವಾಲು ಹಾಕಿದ, ನೀವು ಸೂತ್ರ ಭಾಷ್ಯವನ್ನೇ ಬರೆದಿಲ್ಲ, ನೀವು ಭಾಷ್ಯಕಾರ ಅನ್ನೋ ಬಿರುದನ್ನು ಇನ್ನೂ ಪಡ್ಕೊಂಡಿಲ್ಲ, ಆ ಹೆಸರು, ಆ ಖ್ಯಾತಿ, ಆ ಹಿನ್ನೆಲೆ ಇಲ್ಲದೆ ಇರುವಂಥ ನೀವು ಅದೇನು ಸೂತ್ರಗಳಿಗೆ ಅರ್ಥ ಹೇಳ್ತೀರಿ, ಮೊದಲು ಸೂತ್ರಗಳಿಗೆ ಭಾಷ್ಯ ಬರೀರಿ ಅಂತ ಸವಾಲು ಹಾಕಿದೆ. ಇವರು ಹೇಳಿದರು, ನಾನು ಅದ್ವೈತ ಭಾಷ್ಯ, ಈ ಬ್ರಹ್ಮಸೂತ್ರಗಳಿಗೆ ಶಂಕರದ ಭಾಷ್ಯ ಏನಿದೆ ಆ ಭಾಷ್ಯಕ್ಕೆ ಮತ್ತು ಉಳಿದೆಲ್ಲ ಭಾಷ್ಯಗಳಿಗೆ ವಿಮರ್ಶೆಯನ್ನು ಈಗ ಹೇಳ್ತಿದ್ದೇನೆ. ನಿನಗೆ ಉತ್ತರ ಗೊತ್ತಿದ್ರೆ, ಶಾಂಕರ ಭಾಷ್ಯವನ್ನು ಸಮರ್ಥನೆ ಮಾಡಿಕೊಳ್ಳುವ ಇರಾದೆ ನಿನಗಿದ್ರೆ ಈಗ ಅದಕ್ಕೆ ಉತ್ತರ ಹೇಳು. ಇಲ್ಲದೇ ಇದ್ರೆ ನಾನು ಭಾಷ್ಯ ಬರೀದಿದ್ರೇನು ಬರೋದ್ರೇನು, ಹೇಳೋ ಸಾಮರ್ಥ್ಯ ನನಗಿದೆ, ಅದನ್ನು ತೋರಿಸ್ತಿದ್ದೇನೆ. ಉತ್ತರ ಕೊಡೋ ಸಾಮರ್ಥ್ಯ ನಿನಗಿದ್ರೆ ಅದನ್ನು ತೋರಿಸು ಅಂತ ಸವಾಲು ಹಾಕಿ ಅದು ಸುಮ್ಮನೆ ಆಗಬೇಕಾಯ್ತು. ಜನ ಎಲ್ಲ ಈ ಆಚಾರ್ಯರನ್ನ ಮೆಚ್ಚಿದ್ರು. ಮತ್ತೆ ಒಂದು ಘಟನೆ ನಡೀತು, ಅದನ್ನು ಇವತ್ತು ನೋಡಬೇಕು. ಪ್ರಾಜ್ಞೈರ್ ಮಹಾಪುರುಷ ಸರ್ವಲಕ್ಷಣೈ ಸಂಪನ್ನ ದೇಹೋಯಮಿತೀರಿತೆ ಪ್ರಭೌ. ಜನ ಈ ಆಚಾರ್ಯರ ವ್ಯಕ್ತಿತ್ವವನ್ನು ಪ್ರಶಂಸೆ ಮಾಡಿದರು. ಮಹಾಭಾಷ್ಯಕಾರರು, ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ಇರಬೇಕಾದಂಥ ಎಲ್ಲ ದೈಹಿಕ ಬೌದ್ಧಿಕ ಲಕ್ಷಣಗಳು ಇವರಿಗಿವೆ ಅಂತ ಜನ ಅವರನ್ನು ಗೌರವಿಸಿದರು. ಆಗ ಆ ಕುದಿಪುಸ್ತೂರು ಶಂಕರರಿದ್ರಲ್ಲ, ಅವರ ಅನುಯಾಯಿಗಳಿಗೆ ಆಚಾರ್ಯರ ಪ್ರಶಂಸೆಯನ್ನು ಸಹಿಸಲಿಕ್ಕಾಗಲಿಲ್ಲ. ಯಾಕೆಂದರೆ 38ನೇ ಶ್ಲೋಕ ಏನು ಹೇಳಿದೆ ಅಂದರೆ, ವೈರಪರಾಯಣ, ಭೀಮಾವತಾರದಿಂದ ಹಿಡಿದು ಆ ಮಣಿಮಂತನಿಗೆ ಭೀಮನ ಮೇಲೆ, ಮುಖ್ಯ ಪ್ರಾಣನ ಮೇಲೆ ವೈರ ಇತ್ತು. ಭೀಮಾವತಾರದಲ್ಲಿ ಮಣಿಮಂತ ಅವರಿಬ್ಬರು ಪರಸ್ಪರ ಎದುರಾದರು. ಮುಂದೆ ಅವರು ಕಾಲಡಿ ಶಂಕರರಾಗಿ ಹುಟ್ಟಿದ್ರು, ಆಗಲೂ ವೈರವನ್ನು ಮಾಡಿದರು. ಆಗ ಮುಖ್ಯ ಪ್ರಾಣ ಇರಲಿಲ್ಲ. ಈಗ ಮುಖ್ಯ ಪ್ರಾಣ ಮಧ್ವನಾಗಿ ಬಂದಾಗ ಇವರು ಕುದಿಪುಸ್ತೂರು ಶಂಕರರಾಗಿ ಬಂದು ಮತ್ತೆ ವೈರವನ್ನು ಮುಂದುವರೆಸಿದರು. ಆಚಾರ್ಯರ ವ್ಯಕ್ತಿತ್ವದ ಪ್ರಶಂಸೆ ಅವರಿಗೆ ಜೀರ್ಣ ಆಗಲಿಲ್ಲ. ಆದರೆ ಮತ್ತೆ ತಮ್ಮ ಗುರುಗಳದ್ದು ಏನಾದರೂ ಪ್ರಶಂಸೆ ಮಾಡಬೇಕಲ್ಲ, ಏನು ಪ್ರಶಂಸೆ ಮಾಡಬೇಕು? ಪರೇ ಪರಸ್ಯಾಪ್ಯತಿಪೀನ ತಾದೃಶಃ ಸ್ಫಿಂಗ್ಮಾತ್ರ ಸಂಶಂಸನ ಮಾತ್ರ ಚಕ್ರಿರೇ. ಈ ಉದ್ದ ಕಿವಿ ಇರಬೇಕು, ಅಗಲ ಕಣ್ಣಿರಬೇಕು ಇತ್ಯಾದಿ ಮಹಾಪುರುಷ ಲಕ್ಷಣಗಳು. ಶಂಕರನ್ನು ಏನಂತ ಹೊಗಳಬೇಕು? ಆ ಪ್ರಾಜ್ಞರಿಗೆ ಇರಬೇಕಾದ ಯಾವುದೇ ಲಕ್ಷಣ ಅವರಲ್ಲಿ ಕಾಣಲಿಲ್ಲ. ಆದರೆ ಅವರ ಪೃಷ್ಠಭಾಗ ಬಹಳ ಅತ್ಯಂತ ಪುಷ್ಟವಾಗಿತ್ತು. ಅದೊಂದು ಆ ಶಿಷ್ಯರಿಗೆ ಕಾಣಿಸ್ತು. ಅವರು ಅದನ್ನು ಪ್ರಶಂಸೆ ಮಾಡಿದರು. ಸ್ಫಿಂಗ್ ಮಾತ್ರ ಸಂಶಂಸನ ಮಾತ್ರ ಚಕ್ರಿರೇ. ಆಗ ಆಚಾರ್ಯರು ಏನು ಮಾಡಿದರು? ಸ್ಫಿಗ್ದೂಷಣಾನಿ ಪ್ರತಿಪಾದಯತ್ಯಲಂ ಸಂಪೂರ್ಣ ಸಂಖ್ಯೇಸ್ಯತು ಲಕ್ಷ್ಮಶಾಸ್ತ್ರತಃ. ಲಕ್ಷಣಶಾಸ್ತ್ರಕ್ಕನುಸಾರವಾಗಿ ಪೃಷ್ಠಭಾಗ ಹೆಚ್ಚು ಪುಷ್ಟವಾಗಿರೋದು,
ದಷ್ಟಪುಷ್ಟವಾಗಿರುವುದು ಯೋಗ್ಯ ಅಲ್ಲ, ಅದು ಸಜ್ಜನರಿಗೆ ಮಹಾಪುರುಷರಿಗೆ ಇರಬೇಕಾದ ಲಕ್ಷಣ ಅಲ್ಲ ಅಂತ ಆಚಾರ್ಯರು ಲಕ್ಷಣಶಾಸ್ತ್ರದಿಂದ ಶ್ಲೋಕಗಳನ್ನು ಕೋಟ್ ಮಾಡ್ತಾ ಅವರನ್ನು ನಿರಾಕರಣೆ ಮಾಡಿದರು. ಸ್ಫಿಕ್ ದೂಷಣಾನಿ, ಸ್ಫಿಕ್ ಅಂದ್ರೆ ಪೃಷ್ಠಭಾಗ, ಅದರ ದೋಷಗಳನ್ನು ಆಚಾರ್ಯರು ಎತ್ತಿ ತೋರಿಸಿದರು. ಆಗ ಅವ್ರಿಗೆ ಏನ್ ಮಾಡಬೇಕು ಅಂತ ತಿಳಿಲಿಲ್ಲ. ಅದೊಂದು ಅವ್ರಿಗೆ ಲಕ್ಷಣ ಕಾಣಿಸಿತ್ತು, ಅದನ್ನು ವರ್ಣನೆ ಮಾಡಿದ್ರು, ಆಚಾರ್ಯರು ಅದನ್ನು ಖಂಡನೆ ಮಾಡಿದ್ರು. ಇವರೇನ್ ಮಾಡಬೇಕು? ತದ್ದಂಡ ಸಂಖಂಡನ ಸಂಶವಂ ವಿಧಾತ್. ಆ ಕುದಿಪುಸ್ತೂರು ಶಂಕರರಿಗೆ ಸಿಟ್ಟುವಂತು, ನಿಮ್ಮ ದಂಡ ಮುರಿತೇನೆ ನಾನು ಅಂತ ಆಚಾರ್ಯರಿಗೆ ಒಂದು ಬಾರಿ ಸವಾಲು ಹಾಕಿದರು. ತದಕ್ಷಮೋಸೋ ಪ್ರಕೃತಿ ಸಾಸತಾಂ. ವಸ್ತುತಃ ದುಷ್ಟ ಮತ್ತೆ ಅಸಮರ್ಥ ಬೇರೆ. ಅವರಿಗೆ ಆ ಕೆಲಸವನ್ನು ಮಾಡೋ ಸಾಮರ್ಥ್ಯ ಇಲ್ಲ, ಪ್ರತಿಜ್ಞೆ ಮಾಡೋ ಸಾಮರ್ಥ್ಯ ಮಾತ್ರ ಇದೆ. ಆದರೂ ಇಂಥದೊಂದು ಪ್ರತಿಜ್ಞೆಯನ್ನು ಅವರು ಮಾಡಿದರು. ಇಲ್ಲಿ ಆಚಾರ್ಯರಿಗೆ ಮತ್ತೊಂದು ಹೆಸರು ಸಂಪೂರ್ಣ ಸಂಖ್ಯ. ಸಂಖ್ಯೆ ಅಂದ್ರೆ ಜ್ಞಾನ, ಸಂಪೂರ್ಣ ಅಂದ್ರೆ ತುಂಬಿದ ಜ್ಞಾನ ಉಳ್ಳವರು, ಅದೇ ಪೂರ್ಣ ಪ್ರಜ್ಞಾ ಅನ್ನೋದಕ್ಕೆ ಮತ್ತೊಂದು ಹೆಸರಿಲ್ಲಿ. ಮುಂದೆ ಸ್ನಾತ್ವಾತ್ರ ತೀರ್ಥೆ ಶ್ವಚಿರೇಣ ಕನ್ಯಕಾ ತೀರ್ಥೆ ಸುತೀರ್ಥೆ ಸುಖತೀರ್ಥ ಆಪ್ಲುತಃ ಸಮುದ್ರ ಸೇತೌ ಚ ನಿಮಜ್ಜ ವಿಷ್ಣವೇ ಶ್ರೀರಾಮನಾಥಾಯ ನಮಶ್ಚಕಾರಸಃ. ಮುಂದೆ ಅನಂತಪುರ ಅಂದ್ರೆ ತಿರುವನಂತಪುರ ಮೊದಲಾದ ಕ್ಷೇತ್ರಗಳಲ್ಲಿ ಸ್ನಾನ ಮಾಡಿದ್ರು, ಅಲ್ಲೆಲ್ಲ ಸಂಚಾರ ಮಾಡಿದ್ರು. ಮುಂದೆ ಕನ್ಯಾಕುಮಾರಿ ಮತ್ತೆ ರಾಮೇಶ್ವರ ಅಲ್ಲೆಲ್ಲ ಸಂಚಾರ ಮಾಡಿದ್ರು. ಸಮುದ್ರ ಸೇತು, ಕನ್ಯಕಾತೀರ್ಥೆ ಇದೆಲ್ಲ ಗೊತ್ತಾಗ್ತದೆ ಸ್ಪಷ್ಟವಾಗಿ. ಅಲ್ಲಿ ಶ್ರೀರಾಮನಾಥಾಯ, ರಾಮೇಶ್ವರ ಅಥವಾ ಶ್ರೀರಾಮನಾಥ ಏನಿದ್ದಾನೆ ಭಗವಂತ, ಅವನಿಗೆ ನಮಸ್ಕಾರ ಮಾಡಿದರು. ಅಲ್ಲಿ ಮತ್ತೆ ಈ ಶಂಕರ ಕುದಿಪುಸ್ತೂರು ಶಂಕರರು ಅಲ್ಲಿಗೆ ಬಂದರು. ತಮಾವ್ರಜಂತಂ ಯತಿ ವೇಷಧಾರಿಣಂ ಅಂತಾರೆ ಕವಿಗಳು. ಯತಿ ಆಗಿರಲಿಲ್ಲ ಅವರು, ಅಂದ್ರೆ ಸನ್ಯಾಸ ಸ್ವೀಕಾರ ಮಾಡಿದ್ರು. ಸನ್ಯಾಸ ಸ್ವೀಕಾರ ಮಾಡ್ಲಿಕ್ಕೆ ಬೇಕಾದ ಅರ್ಹತೆ ಇರಲಿಲ್ಲ, ಕೇವಲ ಒಂದು ದುರಭಿಪ್ರಾಯದಿಂದ ಸನ್ಯಾಸ ಸ್ವೀಕಾರ ಮಾಡಿದ್ರು. ಆ ಕುದಿಪುಸ್ತೂರು ಶಂಕರರು ಎದುರಿಗೆ ಬಂದ ಕೂಡಲೇ ಆಚಾರ್ಯರು ತಮ್ಮ ದಂಡವನ್ನು ಅವರಿಗೆ ತೋರಿಸಿದ್ರು. ನಕ್ರು, ಇಲ್ಲಿ ನಮ್ಮ ದಂಡ ಇಲ್ಲಿದೆ, ಬೇಕಾದ್ರೆ ಮುರಿಯೋದಿದ್ರೆ ನೀವು ಮುರಿಬಹುದು. ಖಂಡೇತ ದಂಡೋ ಯದಿ ಚಂಡನತ್ವಯ ತ್ವಂ ಷಂಡಕೋಪಂಡಿತ ವಂದ್ಯವಾಗಿತಿ. ನಿಮಗೆ ದಂಡ ಕೊಡ್ತೇವೆ, ಆ ದಂಡ ನಿಮ್ಗೊಂದು ವೇಳೆ ಮುರಿಲಿಕ್ಕೆ ಆಗದೆ ಇದ್ರೆ ನೀವು ಷಂಡ ಅಂತ ಪರಿಗಣನೆ ಮಾಡ್ತೇವೆ, ನಿಮ್ಮನ್ನು ಗಂಡಸು ಅಂತಲೇ ಪರಿಗಣನೆ ಮಾಡೋದಿಲ್ಲ ನಾವು. ವಂದ್ಯವಾಕ್, ವ್ಯರ್ಥವಾಗಿ ಏನೇನೋ ಮಾತಾಡ್ತೀರಿ. ಕೆಲವು ಕಡೆ ಷಂಡಕ ಅಂತಿದೆ, ಆ ಪುಸ್ತಕದೊಳಗೆಲ್ಲ ಶ ಅಂತಿರಬೇಕು. ಇಲ್ಲಿ ಒಂದು ಕಡೆ ಪಾಠದಲ್ಲಿ ಪಂಡಕ ಅಂತಿದೆ. ಕೆಲವು ಕಡೆ ಷಂಡಕ, ಕೆಲವು ಕಡೆ ಪಂಡಕ, ಎಲ್ಲ ಒಂದೇ, ಅರ್ಥ ಒಂದೇ. ಪಂಡಹ ಷಂಡೇ ಧೀ ಸ್ತ್ರೀ ಸ್ಯಾತ್, ಅರ್ಥ ಒಂದೇ, ಹಾಗೆ ಪಾಠ ಭೇದ ಅಷ್ಟೆ. ಆಗ ಕುದಿಪುಸ್ತೂರು ಶಂಕರರು ತಲೆ ತಗ್ಗಿಸ್ಬೇಕಾಯ್ತು. ಏನೂ ಮಾಡ್ಲಿಕ್ಕೆ ಆಗಲಿಲ್ಲ ಅವ್ರಿಗೆ, ಮಾತು ಆಡ್ಲಿಕ್ಕಾಗಲಿಲ್ಲ, ಕ್ರಿಯೆನೂ ತೋರಿಸ್ಲಿಕ್ಕಾಗಲಿಲ್ಲ. ಅಲ್ಲಿದ್ದ ಹಿರಿಯರೆಲ್ಲ, ಊರ ಹಿರಿಯರು, ಬ್ರಾಹ್ಮಣ ವಿದ್ವಾಂಸರು ಆ ಕುದಿಪುಸ್ತೂರು ಶಂಕರರನ್ನ ನಿರಾಕರಿಸಿಬಿಟ್ರು, ಅವರನ್ನ ಗಣನೆಗೆ ತಗೊಳ್ಳಿಲ್ಲ. ಮತ್ತೆ ಹೇಳಿದರು, ಈ ಪೂರ್ಣಪ್ರಜ್ಞರು ತಮ್ಮ ವ್ಯಾಖ್ಯಾನ, ತಮ್ಮ ಬುದ್ಧಿ ಮತ್ತೆ ತಮ್ಮ ವ್ಯಕ್ತಿತ್ವ, ಇದರಿಂದ ಈ ಜಗತ್ತಿಗೆಲ್ಲ ಸಂತೋಷ ಕೊಡುವಂಥವ್ರು, ಅಂಥವ್ರನ್ನ ದ್ವೇಷ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ ನೀವು, ಎಂಥವ್ರು ನೀವು ಅಂತ ಅವರನ್ನೇ ತೆಗಳಿ ಕಳಿಸಿಬಿಟ್ರು. ಯಾಯಾ ಪ್ರಸಕ್ತ ಪರಿಷತ್ಸು ಪೂರುಷೈ ವಿದ್ಯಾ ವಿದಗ್ಧೈರ್ವಿವಿಧೈ ಸಮಾಗಮೆ ಸತಾಸು ತಾಸು ಪ್ರತಿಭಾತಿ ಭಾಸುರೋ ವಿದ್ಯಾಸು ವಿದ್ಯಾಧಿಪತಿರ್ ಜಿಗಾಯತಾನ್. ಇಲ್ಲಿ ಆಚಾರ್ಯರ ಸರ್ವವಿದ್ಯಾ ಪ್ರಾವೀಣ್ಯಕ್ಕೆ ಒಂದು ನಿದರ್ಶನಭೂತವಾದ ಶ್ಲೋಕವನ್ನು ಹೇಳ್ತಾರೆ ಕವಿಗಳು. ಕೇವಲ ವೇದಾಂತ, ಉಪನಿಷತ್ತು ಇವಷ್ಟೇ ಅಲ್ಲ, ಬೇರೆ ಪುರಾಣ, ನೀತಿಶಾಸ್ತ್ರ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಯಾಕೆಂದರೆ ಲಕ್ಷಣಶಾಸ್ತ್ರವನ್ನು ಈ ತಾನೇ ಅವರು ನಾನು ಬಲ್ಲೆ ಅಂತ ಅನ್ನೋದನ್ನು ತೋರಿಸಿದ್ರು. ಅಂತೂ ಪರಿಷತ್ಸು, ವಿದ್ವಾಂಸರ ಪಂಡಿತರ ಸಭೆಯಲ್ಲಿ ಯಾವುದೇ ಒಂದು ಶಾಸ್ತ್ರದ ಬಗ್ಗೆ ಪ್ರಸ್ತಾವ ಬಂದಾಗ ಅಲ್ಲಿ ತನಗೆ ಆ ಶಾಸ್ತ್ರದಲ್ಲಿ ಪಾಂಡಿತ್ಯ ಇದೆ ಅನ್ನೋದನ್ನು ಆಚಾರ್ಯರು ತೋರಿಸ್ತಿದ್ರು. ಮತ್ತೆ ಬಂದವರೆಲ್ಲರನ್ನು ಕೂಡ ಅವರು ತೋರಿಸ್ತಿದ್ರು. ಸೋಲಿಸೋದು ಅಂತಂದ್ರೆ ಯಾರು ಇವರನ್ನ ಹೊಟ್ಟೆ ಕಿಚ್ಚಿನ ಸ್ವಭಾವದಿಂದ ಎದುರಿಸಬೇಕು ಅಂತ ಬಂದಿರ್ತಾರೆ ಅವರ ಅಹಂಕಾರ ಖಂಡನೆ ಮಾಡ್ತಿದ್ರು. ಯಾರು ತಿಳ್ಕೊಳ್ಬೇಕು ಅಂತ ಇಚ್ಛೆಯಿಂದ ಬಂದಿರ್ತಾರೆ ಅಂಥವರನ್ನ ಮನಸ್ಸಿನಿಂದ ಹರಿಸ್ತಿದ್ರು. ಈ ರೀತಿಯಾಗಿ ಎಲ್ಲರನ್ನು ಕೂಡ ಅವರು ಗೆದ್ದರು. ಅಚಾಲ್ಯಮಾನಸ್ಸ ಗುರುಸ್ಸ ಚಾಪಲೈಃ ಅಸಜ್ಜನಾನಾಮಭಲೀಯಸಾಮಿಹ
ಉವಾಸವಾಸಾಂಶ್ಚತುರೋ ಮಹಾಮನಾಹ ಸಿಂಹೋ ಗುಹಾಂತೋಪಗತಶ್ವಿನಾಮಿವ. ಮುಂದೆ ಅವರು ಆ ಸಮುದ್ರ ಸೇತುವಿನಲ್ಲೇ ರಾಮೇಶ್ವರ ಅದೇ ಆ ಭಾಗ ಏನಿದೆ ಅಲ್ಲೇ ಚಾತುರ್ಮಾಸ್ಯವನ್ನು ಕಳೆದರು. ಅಚಾಲ್ಯಮಾನ, ಬೇರೆ ಯಾವುದೇ ದುರ್ವಾದಿಗಳಾಗಲಿ ಮತ್ತಾರೇ ಆಗಲಿ ಶತ್ರುಗಳಾಗಲಿ ಬೌದ್ಧಿಕವಾಗಿ ಆಗಲಿ ದೈಹಿಕವಾಗಿ ಆಗಲಿ ಈ ಪೂರ್ಣ ಪ್ರಜ್ಞರನ್ನು ಅಲುಗಾಡಿಸೋದು ಸಾಧ್ಯವಿರಲಿಲ್ಲ. ಸಿಂಹೋ ಗುಹಾಂತೋಪಗತಃ ಶುನಾಮಿವ. ಸಿಂಹ ಗುಹೆಯೊಳಗಿದ್ರೆ ಹೊರಗೆ ಯಾವ ನಾಯಿ ನರಿಗಳು ಬೊಗಳಿದ್ರು ಕೂಡ ಆ ಸಿಂಹದ ಘನತೆಗೇನು ಕುಂದಾಗೋದಿಲ್ಲ. ಅದರಂತೆ ಅವರು ಚಾತುರ್ಮಾಸ್ಯವನ್ನು ಅಲ್ಲೇ ಕೂತ್ಕೊಂಡು ಕಳೆದರು. ಸಗುರು ಗುರುಗಳ ಜೊತೆಗೇನೆ ಆ ಚಾತುರ್ಮಾಸ್ಯವನ್ನು ಮಾಡಿದರು. ಶೃಂಗಾರ ಸಿಂಧುಂ ಸಭುಜಂಗಶಾಯಿನಂ ಶ್ರೀರಂಗವಾಸಂ ಕೃತಮಂಗಲಂ ಸತಾಂ ಅಮಂದಧೀರ್ದೇವಮವಂದತಾಗತಃ ಕವೇರ ಕನ್ಯಾ ಹಿಮವಾಯು ಸೇವಿತಂ. ಮುಂದೆ ಶ್ರೀರಂಗಂ ಕ್ಷೇತ್ರ, ಕರ್ನಾಟಕದ ಶ್ರೀರಂಗಪಟ್ಟಣ ಅಲ್ಲ, ತಮಿಳುನಾಡಿನ ಶ್ರೀರಂಗಂ ಕ್ಷೇತ್ರ ಇದೆಯಲ್ಲ, ಅಲ್ಲಿದ್ರದ್ದು ವರ್ಣನೆ ಮಾಡ್ತಾರೆ. ಶೃಂಗಾರ ಸಿಂಧು, ಶೃಂಗಾರ ಅಂದರೆ ಅಲಂಕಾರ ವೈಭವ, ಅದರ ಸಾಗರ ಈ ಭಗವಂತ, ಶೃಂಗಾರ ಸಾಗರ. ಭುಜಂಗಶಾಯಿ, ಸರ್ಪದ ಮೇಲೆ ಮಲ್ಕೊಂಡಿರುವಂಥವನು. ಶ್ರೀರಂಗ ವಾಸ, ಶ್ರೀರಂಗ ಕ್ಷೇತ್ರದಲ್ಲಿ ವಾಸ ಮಾಡಿಕೊಂಡಿರುವಂಥವನು. ಕೃತ ಮಂಗಲಂ ಸತಾಂ, ಸಜ್ಜನರಿಗೆ ಎಲ್ಲ ರೀತಿಯಾದಂಥ ಆಶೀರ್ವಾದವನ್ನು ಮಾಡುವಂಥವನು. ಅಲ್ಲಿ ಈ ಆಚಾರ್ಯರು ಬಂದರು. ಆ ದೇವರ ಮಹಿಮೆ ಎಂಥದ್ದು, ದೇವಸ್ಥಾನದ ವಾತಾವರಣ ಎಂಥದ್ದು ಅಂತಂದರೆ ಕವೇರ ಕನ್ಯಾ ಹಿಮವಾಯು ಸೇವಿತಂ. ಕವೇರ ಕನ್ಯಾ ಅಂದರೆ ಕವೇರನ ಮಗಳು ಕಾವೇರಿ. ಆ ಕಾವೇರಿಯ ತಂಪಾದ ಗಾಳಿ ಅಲ್ಲಿ ಯಾವತ್ತೂ ಬೀಸ್ತಿತ್ತು. ಅಂಥ ಶ್ರೀರಂಗ ಕ್ಷೇತ್ರದ ಅಧಿಪತಿಯಾದ ಭಗವಂತನಿಗೆ ಈ ಪೂರ್ಣ ಪ್ರಜ್ಞರು ಬಂದು ನಮಸ್ಕಾರ ಮಾಡಿದರು. ಅಲ್ಲಿಂದ ಮುಂದೆ ಹೊರಟರು. ಪ್ರಣಮ್ಯ ನಾನಾಯತನೇಶು ಸಂಚರನ್, ಬೇರೆ ಬೇರೆ ದೇವಾಲಯಗಳಲ್ಲಿ. ಅದು ಮುಖ್ಯ ಪ್ರಾಣ ದೇವಾಲಯ ಇರಬಹುದು, ಮತ್ತಾವುದೇ ಈಶ್ವರನ ದೇವಾಲಯ, ಗಣಪತಿ ದೇವಾಲಯ, ಹೀಗೆ ಬೇರೆ ಯಾವುದೇ ದೇವಾಲಯಗಳಿರ್ಬೋದು. ಆ ಎಲ್ಲ ದೇವಾಲಯಗಳಲ್ಲಿಯೂ ಕೂಡ ಭಗವಂತನನ್ನೇ ಅವರು ಅನುಸಂಧಾನ ಮಾಡ್ತಾ ನಮಸ್ಕಾರ ಮಾಡಿದರು. ಪ್ರಕಾಶಯನ್ ಸ್ವಾತಿಶಯಾನ ಮಾನುಷಾನ್, ಸಾಮಾನ್ಯ ಮನುಷ್ಯರಿಗೆ ತೋರಿಸಲಿಕ್ಕಾಗದೇ ಇರುವಂಥ ಲೀಲೆಗಳು, ಅದನ್ನು ತೋರಿಸಿ ಮುಂದೆ ಹೊರಟರು. ಉತ್ತರ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡಿದರು. ತತಸ್ತತೋ ವಿಸ್ಮಿತಲೋಚನೈರ್ನರೈಹಿ ನಿರೀಕ್ಷಮಾಣ ಅತಿ ಸುಲಕ್ಷಣಾಕೃತಿ. ಜನ ಅವರ ವ್ಯಕ್ತಿತ್ವಕ್ಕೆ ಮನಸೋತು ಅವ್ರನ್ನ ಪ್ರಶಂಸೆ ಮಾಡ್ತಿದ್ರು. ಗ್ರಾಮೋತ್ತಮ ಪ್ರಾಪ್ಯ ಪಯಸ್ವಿನಿ ತಟೆ, ಅಲ್ಲಿ ಮುಂದೆ ಮತ್ತೆ ಪಯಸ್ವಿನಿ ನದಿಯ ತೀರಕ್ಕೆ ಬಂದರು. ಇದು ಉಡುಪಿಯ ಕಡೆಯಿಂದ ಹೊರಟು ದಕ್ಷಿಣ ಮತ್ತು ಪಶ್ಚಿಮಗಳ ನಡುವೆ ಅಂದರೆ ವಾಯವ್ಯ ದಿಕ್ಕಿಗೆ ಅವರು ಪ್ರಯಾಣ ಮಾಡಿದರು. ಉಡುಪಿ ಕಡೆಯಿಂದ ವಾಯವ್ಯ ದಿಕ್ಕಿಗೆ. ಉಡುಪಿ ಕಡೆಯಿಂದ ನೇರವಾಗಿ ದಕ್ಷಿಣಕ್ಕೆ ಹೋದರೆ ತಮಿಳುನಾಡು ಇತ್ಯಾದಿ ಕಡೆಗೆ ಹೋಗ್ತಾರೆ. ಪಶ್ಚಿಮ ದಿಕ್ಕಿಗೆ ಹೋದರೆ ಈ ದಿಕ್ಕಿಗೆ ಹೋಗ್ತಾರೆ. ಆದರೆ ದಕ್ಷಿಣ ಮತ್ತು ಪಶ್ಚಿಮಗಳ ನಡುವೆ ಹೋಗಿದ್ದರಿಂದ ಕೇರಳಕ್ಕೆ ಪ್ರವೇಶ ಮಾಡಿದ್ರು. ಆ ಕೇರಳಕ್ಕೆ ಪ್ರವೇಶ ಮಾಡಿ ತಮಿಳುನಾಡಿಗೆ ಬಂದು ಮತ್ತೆ ಕೇರಳದ ಒಂದು ಭೂಭಾಗಕ್ಕೆ ಮತ್ತೆ ಈ ಪಯಸ್ವಿನಿ ನದಿ ಅಲ್ಲಿಗೆ ಬಂದರು. ವಿವೇಶ ದೇವಾಯತನಂಸ ಕಿಂಚನ, ಯಾವುದೋ ಒಂದು ದೇವಾಲಯಕ್ಕೆ ಅಲ್ಲಿ ಬಂದರು. ಯಾವ ದೇವಾಲಯ ಅನ್ನೋದನ್ನು ಕವಿಗಳು ಹೇಳಲಿಲ್ಲ. ಭಾವಪ್ರಕಾಶಿಕಾದಲ್ಲಿ ಕವಿಗಳು ಅದನ್ನು ಸ್ಪಷ್ಟಪಡಿಸಿಲ್ಲ. ಆದರೆ ಪರಂಪರೆ ಅದು ಯಾವ ದೇವಾಲಯ ಅಂದರೆ ಅಡೂರು ಅಂತ, ಕೇರಳದ ಅಡೂರು ಅಂತ ಊರು. ಅಲ್ಲಿ ಮಹಾಲಿಂಗೇಶ್ವರ ದೇವಾಲಯ, ಅಲ್ಲಿ ಅವರು ಬಂದರು. ಅಧೀತ್ಯ ಧರ್ಮೇಣ ಷಡಂಗಮಾಗಮಂ, ಅಲ್ಲಿ ಕೆಲವು ವಿದ್ವಾಂಸರು ಅವರಿಗೆ ಭೇಟಿಯಾದರು. ಎಂಥವರು? 6 ಅಂಗಗಳಿಂದ ಸಮೇತವಾದ ವೇದವನ್ನು ಚೆನ್ನಾಗಿ ಅಧ್ಯಯನ ಮಾಡಿದಂಥ ವಿದ್ವಾಂಸರು. ಮತ್ತು ಆ ವೇದಗಳ ಅರ್ಥವನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಶಕ್ತಿ ಇದ್ದಂಥವ್ರು, ಅಂಥ ವಿದ್ವಾಂಸರು ಬಂದರು. ವಿಜೇಂದ್ರಾಹ, ಬ್ರಾಹ್ಮಣ ಶ್ರೇಷ್ಠರಲ್ಲಿ ಬಂದರು. ಆಚಾರ್ಯರ ಕೀರ್ತಿ ಆಗಾಗಲೇ ಎಲ್ಲ ಕಡೆ ಹರಡಿತ್ತು. ಅವರನ್ನು ತಿಳ್ಕೊಳ್ಬೇಕು, ಅವ್ರ ಜೊತೆ ಸಮಾಲೋಚನೆ ಮಾಡಬೇಕು ಅಂತ ಅವರಲ್ಲಿ ಬಂದರು. ಸುಸ್ಮಿತೇಂದು ಮರವಿಂದಲೋಚನಂ ಸ್ವರ್ಣವರ್ಣಮತಿ ಭದ್ರಭಾಷಣಂ ವೀತಭೂಷಮಪಿ ವಿಶ್ವಭೂಷಣಂ ತಂ ದಿದೃಕ್ಷುರಳಮಾಪ ತಜ್ಜನಃ. ಆಚಾರ್ಯರ ಮುಖದ ಮೇಲಿರುವಂಥ ಮುಗುಳ್ನಗೆ, ಬಂಗಾರದ ಅವರ ಮೈಬಣ್ಣ, ಮತ್ತು ಅಸ್ಖಲಿತವಾದಂಥ ಮಾತು. ವೀತಭೂಷಮಪಿ ವಿಶ್ವಭೂಷಣಂ, ಸನ್ಯಾಸಿ ಆದ್ದರಿಂದ ಯಾವುದೇ ಅಲಂಕಾರ ಮಾಡ್ಕೊಂಡಿಲ್ಲ, ಆದರೆ ವಿಶ್ವಭೂಷಣ, ಜಗತ್ತಿಗೆ ಅವರು ಅಲಂಕಾರ ಪ್ರಾಯರು. ಅಂಥವ್ರನ್ನ ಜನ ನೋಡಬೇಕು ಅಂತ ಬಂದರು. ವಿದ್ಯೋರುದ್ಯುತಿ ಧೀರ ತಾರಕ ತಿರಸ್ಕಾರೇ ಪತಂಗಾಜಿತೋ
ದುರ್ವಾದೀಭ ಕುತರ್ಕ ಕುಂಭದಲನೆ ಸಿಂಹಪ್ರಬರಹಾಯಿತಃ ಲೋಲಾಲೋಕಕಲೋಕ ದೃಕ್ಕುಮುದಿನಿ ಸಂಹ್ಲಾದನೇಬ್ಜಾಯಿತಃ ಸಂಸನ್ಮಂಡಲ ಮಂಡನಾಯಿತ ವಪುಃ. ಅಥವಾ ಕೆಲವು ಕಡೆ ಸಂಸನ್ಮಂಡಲ ಮಂಡನಾಯಿತ ಉತ, ಕೆಲವು ಕಡೆ ಉತ, ಕೆಲವು ಕಡೆ ವಪು. ಉತ ಸ್ವಾನಂದ ತೀರ್ಥೋ ಬಭೌ, ಸ್ವಾನಂದ ಅಂತ ಬಂತು ಮತ್ತೆ ಆನಂದಾಂಕ. ಈ ನಕ್ಷತ್ರಗಳ ಬೆಳಕು ಸೂರ್ಯ ಬಂದಾಗ ಮಸುಕಾಗಿ ಹೋಗಿಬಿಡ್ತದೆ. ಅದರಂತೆ ಸಣ್ಣ ಸಣ್ಣ ಪಂಡಿತರ ಅಜ್ಞಾನಿಗಳ ಬೆಳಕೆಲ್ಲ, ಅವರ ಪಾಂಡಿತ್ಯದ ಪ್ರಭೆ ಎಲ್ಲ ಈ ಆಚಾರ್ಯರ ಸೂರ್ಯನಂಥ ಜ್ಞಾನದ ಮುಂದೆ ಮಸುಕಾಗ್ತಿತ್ತು. ದುರ್ವಾದಿಗಳು ಅನ್ನುವಂಥ ಆನೆಗಳೇನಿವೆ, ಆ ಆನೆಗಳ ಕುಂಭಸ್ಥಲವನ್ನು ಸೀಳಲಿಕ್ಕೆ ಇವರು ಸಿಂಹದಂತೆ ಇದ್ದಾರೆ. ಮತ್ತೆ ಈ ಜನರ ಕಣ್ಣು ಅದನ್ನು ಈ ನೈದಿಲೆ ಹೂವಿನಂತೆ, ಆ ಕಣ್ಣನ್ನು ಅರಳಿಸಲಿಕ್ಕೆ ಇವರು ಚಂದ್ರನಂತೆ ಇದ್ದಾರೆ. ಸನ್ಸನ್ ಮಂಡಲ ಮಂಡನಾಯಿತಃ, ದೊಡ್ಡ ಸಭಾದಲ್ಲಿ ಕೂತ್ಕೊಂಡ್ರೆ ಆ ಸಭೆಯಲ್ಲಿ ಪ್ರಮುಖವಾದ ಆಕರ್ಷಣೆ ಅಂದರೆ ಇವರೇ. ಯಾಕೆಂದ್ರೆ ಬೌದ್ಧಿಕವಾದ ಆಕರ್ಷಣೆಯೂ ಹೌದು, ಹಾಗೆ ಭೌತಿಕವಾದಂಥ ಆಕರ್ಷಣೆಯೂ ಹೌದು. ಎದ್ದು ಕಾಣುವಂಥ ವ್ಯಕ್ತಿತ್ವ, ಹಾಗೆ ಎದ್ದು ಕಾಣುವಂಥ ತೇಜಸ್ಸು. ಸಂಸತ್ತಿಗೆ ಮಂಡಲ ಅಂದರೆ ಅಲಂಕಾರಭೂತವಾದಂಥ ವ್ಯಕ್ತಿತ್ವ. ಅಂಥ ಸ್ವಾನಂದ ತೀರ್ಥರು, ಬರೇ ಆನಂದ ತೀರ್ಥ ಅಲ್ಲ, ಸ್ವಾನಂದ ತೀರ್ಥ, ಶ್ರೇಷ್ಠವಾದ ಆನಂದವನ್ನು ಕೊಡುವಂಥ ಶಾಸ್ತ್ರವನ್ನು ರಚನೆ ಮಾಡಿದವರು. ಅವರು ಅಲ್ಲಿ ಆ ಪ್ರದೇಶದಲ್ಲಿ ಶೋಭಿಸಿದರು. ಇತಿ ಶ್ರೀ ನಾರಾಯಣ ಪಂಡಿತಾಚಾರ್ಯ ವಿರಚಿತಾಯಾಂ ಶ್ರೀ ಸ್ವಕೃತ ಮಧ್ವವಿಜಯಸ್ಯ ಭಾವಪ್ರಕಾಶಿಕಾ ಟೀಕಾಯಾಂ ಪಂಚಮ ಸರ್ಗ. ಅಲ್ಲಿಗೆ ಪಂಚಮ ಸರ್ಗ ಸಮಾಪ್ತಿಯನ್ನು ಕಂಡಿದೆ.